ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ನಾಯಕನ ಹತ್ಯೆಯಾಗಿದೆ. ಮನೆಗೆ ನುಗ್ಗಿ ಯುವ ಕಾಂಗ್ರೆಸ್ ನಾಯಕನನ್ನ ಕೊಲೆ ಮಾಡಲಾಗಿದೆ. ಮದುವೆ ಸಂಭ್ರಮದಲ್ಲಿದ್ದ ಫೈರೋಜ್ ಪಠಾಣ್ ಕೊಲೆಯಾಗಿ ಹೋಗಿದ್ದಾರೆ. ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ನಾಯಕನ ಹತ್ಯೆಯಾಗಿದೆ. ಮನೆಗೆ ನುಗ್ಗಿ ಯುವ ಕಾಂಗ್ರೆಸ್ ನಾಯಕನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮದುವೆ ಸಂಭ್ರಮದಲ್ಲಿದ್ದ ಫೈರೋಜ್ ಪಠಾಣ್ ಕೊಲೆಯಾಗಿ ಹೋಗಿದ್ದಾರೆ. ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿ ನಡೆದ ಘಟನೆ ಇದು. ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿ ನಡೆದ ಘಟನೆ ಇದು. ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜಕೀಯ ಪ್ರೇರಿತ ಹತ್ಯೆ ಅಂತ ಅವರ ಮನೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗೆ ಬಲೆಯನ್ನು ಬೀಸಿದ್ದಾರೆ ಪೊಲೀಸರು. ಹೀಗಾಗಿ ಆರೋಪಿಗಳು ಸಿಕ್ಕಿದ ಮೇಲೆ ಯಾವ ಕಾರಣಕ್ಕೆ ಕೊಲೆ ಆಯಿತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಫೈರೋಜ್. ರಾಜಕೀಯವಾಗಿ ಬೆಳೆದಿದ್ರು ಫೈರೋಜ್ ಪಠಾಣ್. ನೀವು ಕೂಡ ಅವರ ಫೋಟೋವನ್ನು ನೋಡ್ತಾ ಇದ್ದೀರಾ. ಇದೇ ತಿಂಗಳು 24ನೇ ತಾರೀಕು, ಏಪ್ರಿಲ್ 24ನೇ ತಾರೀಕು ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಮದುವೆಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಫೈರೋಜ್. ಮನೆಯ ಮುಂಭಾಗದಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಬಂದು ಚಾಕು ಹಾಕ್ತಾರೆ ದುಷ್ಕರ್ಮಿಗಳು. ತಕ್ಷಣವೇ ಇವರು ಅಲ್ಲಿಂದ ಮನೆಯ ಒಳಗಡೆ ಹೋಗಿ ರೂಮ್ನಲ್ಲಿ ಲಾಕ್ ಮಾಡ್ಕೊಳ್ತಾರೆ. ಆದರೂ ಕೂಡ ರೂಮ್ಗೆ ಹೋದ್ರೂ ಸಹ ಬಾಗಿಲನ್ನ ಮುರಿದು ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಒಬ್ಬ ಒಂದು ಹುಡುಗ ಬಂದ, ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರ. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಚಾಕು ಇಲ್ಲ ಇರ್ಬೋದ್ರಿ. ಅವನ ದೋಸ್ತರ ವೈರಿ ಇದ್ರ. ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿ